ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಹಾಗೂ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದರಿಂದ ಆರೋಪಿತರ ಪತ್ತೆಗಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರಸನ್ನ ದೇಸಾಯಿ ಹಾಗೂ ಮಹಾಂತೇಶ್ ಜಿದ್ದಿ ಅವರ ಮಾರ್ಗದರ್ಶನದಲ್ಲಿ ಜಮಖಂಡಿಯ ಡಿವೈಎಸ್ಪಿ ಶಾಂತವೀರ್ ಹಾಗೂ ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ನಾಗರಾಜ್ ಕಿಲಾರೆ ಪಿಎಸ್ಐ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ಇವರ ನೇತೃತ್ವದ ತನಿಖಾ ತಂಡ ಆರೋಪಿತರ ಪತ್ತೆಗೆ ಕಾರ್ಯಾಚರಣೆಯನ್ನು ನಡೆಸಿತ್ತು. ಜಮಖಂಡಿ ದೇಸಾಯಿ ವೃತ್ತದಲ್ಲಿ ಮೋಟಾರ್ ಸೈಕಲ್ಗಳ ತಪಾಸಣೆ ಮಾಡುತ್ತಿದ್ದಾಗ ಓರ್ವ ಸವಾರನು ಸಂಶಯಾಸ್ಪದವಾಗಿ ಮೋಟಾರ್ ಸೈಕಲ್ ಮೇಲೆ ತಿರುಗಾಡುತ್ತಿರುವುದನ್ನು ಗಮನಿಸಿ ಅವನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆತ ತನ್ನ ಹೆಸರು ಗಣೇಶ್ ಶಂಕರಪ್ಪ ಇಂಗಳಗಿ, ವಯಸ್ಸು 28, ಹುಣಸಿಕಟ್ಟಿ ಗ್ರಾಮದವನು ಎಂದು ಆತನು ಕಳ್ಳತನ ಮಾಡಿರುವ ಬಗ್ಗೆ ಒಪ್ಪಿಕೊಂಡಿದ್ದು, ಆತ ಮಾಡಿರುವ ಕಳ್ಳತನ ಸುಮಾರು 3,30,000 ರೂಪಾಯಿ ಕಿಮ್ಮತ್ತಿನ ಒಟ್ಟು 55 ಗ್ರಾಂ ತೂಕದ ಬಂಗಾರದ ಆಭರಣಗಳು ಹಾಗೂ ಸುಮಾರು 2 ಲಕ್ಷ ರೂಪಾಯಿ ಕಿಮ್ಮತ್ತಿನ ಒಟ್ಟು 6 ಮೋಟಾರ್ ಸೈಕಲ್ಗಳು, ಹೀಗೆ ಒಟ್ಟು 5,30,000 ರೂಪಾಯಿ ಕಿಮ್ಮತ್ತಿನ ಸ್ವತ್ತನ್ನು ಕಳ್ಳತನ ಮಾಡಿರುವ ಬಗ್ಗೆ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಆತನಿಂದ ಜಪ್ತು ಮಾಡಿ ವಶಕ್ಕೆ ಪಡೆದುಕೊಂಡು ಎಲ್ಲ ಆಭರಣಗಳಿಂದ ಮತ್ತು ಎಲ್ಲ ವಸ್ತುಗಳನ್ನು ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ತಲುಪಿಸುವುದಕ್ಕೆ ಪೊಲೀಸರು ಸಜ್ಜಾಗಿದ್ದು, ಆರೋಪಿತನಿಗೆ ಜಮಖಂಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಎಂದು ಡಿವೈಎಸ್ಪಿ ಶಾಂತವೀರ್ ಅವರು ತಿಳಿಸಿದ್ದಾರೆ. ಆರೋಪಿತನನ್ನು ಪತ್ತೆ ಹಚ್ಚಿದ ತನಿಖಾ ತಂಡದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐ ನಾಗರಾಜ್ ಕಿಲಾರೆ, ಎಎಸ್ಐಗಳಾದ ಎಚ್ಎಸ್ ಮಂಡೇಗಾರ್, ಬಿಎಂ ಕುಂಬಾರ್ ಹಾಗೂ ಸಿಬ್ಬಂದಿಗಳಾದ ಎಸ್ಎಚ್ ಕೋಟಿ, ಬಿಎಂ ಜಮಗಿ, ಎಸ್ಎಸ್ ತುಪ್ಪದ್, ಪಿಎಚ್ ಘಾಟ್ಗೆ, ಎಸ್ಬಿ ಹನಗಂಡಿ, ಎಂಎಸ್ ಕೋಲಾರ್, ಎಂಡಿ ಕೆರೂರ್, ರಾಜು ಮನಗುಳಿ ಅವರು ಇದ್ದರು. ತಂಡದ ಕಾರ್ಯವೈಖರಿಯನ್ನು ಶ್ಲಾಘಿಸಿ ನಗದು ಬಹುಮಾನವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಮರನಾಥ್ ರೆಡ್ಡಿ ಅವರು ಘೋಷಿಸಿದ್ದಾರೆ.